ದಾವಣಗೆರೆಯ ಹರಿಹರದಲ್ಲಿ ಶಂಕಿತ ಉಗ್ರನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪೇಂಟ್ ಕೆಲಸದ ನೆಪದಲ್ಲಿ ಬನ್ನಿಕೋಡು ಗ್ರಾಮದಲ್ಲಿದ್ದ ಈ ಶಂಕಿತ ಸುಹೇಲ್. ಹರಿಹರ ಗ್ರಾಮಾಂತರ ಪೊಲೀಸರು ಶಂಕಿತ ಉಗ್ರ ಸುಹೇಲ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಪೇಂಟ್ ಕೆಲಸದ ನೆಪದಲ್ಲಿದ್ದ ಬನ್ನಿಕೋಡು ಗ್ರಾಮದಲ್ಲಿದ್ದ ಉಗ್ರರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಅನ್ನುವಂತಹ ಆರೋಪದ ಮೇರೆಗೆ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತುಮಕೂರು ದಾವಣಗೆರೆ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಶಂಕಿತ ಉಗ್ರ ಸುಹೇಲ್ ಅರೆಸ್ಟ್ ಆಗಿದ್ದಾನೆ. ಕೇಂದ್ರ ಗುಪ್ತಚರ ಅಧಿಕಾರಿಗಳ ಮಾಹಿತಿಯ ಮೇಲೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ಶಂಕಿತನನ್ನ ತುಮಕೂರಿಗೆ ಕರೆದೊಯ್ದರು. ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ತುಮಕೂರಿನಲ್ಲಿ ಅರೆಸ್ಟ್ ಆಗಿದ್ದ ಜಮೀರ್ ಖಾನ್ ಅಲ್ಲಾಬಕ್ಷ್ ಜೊತೆ ಈತ ಸಂಪರ್ಕದಲ್ಲಿದ್ದ. ಇತ್ತೀಚೆಗಷ್ಟೇ ಅರೆಸ್ಟ್ ಆಗಿದ್ದಂತಹ ಶಂಕಿತ ಉಗ್ರರು ಜಮೀರ್ ಖಾನ್ ಮತ್ತು ಅಲ್ಲಾಬಕ್ಷ್ ಇವರ ಜೊತೆ ಈ ಶಂಕಿತ ಉಗ್ರ ಸುಹೇಲ್ ಕೂಡ ಸಂಪರ್ಕದಲ್ಲಿದ್ದ ಅನ್ನುವಂತಹ ಖಚಿತ ಮಾಹಿತಿಯ ಮೇರೆಗೆ ಈತನನ್ನ ನಿನ್ನೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ದಾವಣಗೆರೆಯ ಹರಿಹರದಲ್ಲಿ. ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಶಂಕಿತ ಉಗ್ರ ಸುಹೇಲ್ ವಿಚಾರಣೆ ನಡೀತಾ ಇದೆ. ದಾವಣಗೆರೆ ಜಿಲ್ಲೆಯ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ವಿಚಾರಣೆ ನಡೀತಾ ಇದೆ. ಉತ್ತರ ಪ್ರದೇಶ ಸಹರಾನ್ಪುರ ಜಿಲ್ಲೆಯ ಲಖನೋತಿ ಗ್ರಾಮದ ನಿವಾಸಿಯಂತೆ ಈತ ಸುಹೇಲ್. ಉತ್ತರ ಭಾರತ ಮೂಲದ ಕಾರ್ಮಿಕರ ಜೊತೆ ಈತ ವಾಸ ಇದ್ದ. 15 ದಿನಗಳ ಹಿಂದೆ ಸುಹೇಲ್ ಹರಿಹರಕ್ಕೆ ಬಂದಿದ್ದ ಅನ್ನೋದರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಉಗ್ರರ ಜೊತೆ ಈತ ಸಂಪರ್ಕದಲ್ಲಿದ್ದ. ಪೇಂಟಿಂಗ್ ಕೆಲಸ ಮಾಡುವ ನೆಪದಲ್ಲಿ ಹರಿಹರದ ಬನ್ನಿಕೋಡು ಗ್ರಾಮದಲ್ಲಿದ್ದ. 15 ದಿನಗಳಿಂದ ಇಲ್ಲಿಯೇ ವಾಸ ಆಗಿದ್ದ. ಉತ್ತರ ಪ್ರದೇಶ ಮೂಲದ ಶಂಕಿತ ಉಗ್ರ ಈತ. ಅನುಮಾನಾಸ್ಪದ ವ್ಯಕ್ತಿಯೊಬ್ಬನ ವಶಕ್ಕೆ ಪಡೆದು ವಿಚಾರ ಮಾಡಲಾಗಿ ಈ ಸದರಿ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನು ಮೂಲತಃ ಉತ್ತರ ಪ್ರದೇಶದ ವಾಸಿಯಾಗಿದ್ದು ಸುಮಾರು 15 ದಿನಗಳ ಹಿಂದೆ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಖಾಸಗಿ ಫ್ಯಾಕ್ಟ್ರಿಯಲ್ಲಿ ಪೇಂಟಿಂಗ್ ಕೆಲಸಕ್ಕಾಗಿ ಬಂದು ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ವಾಸ ಮಾಡಿಕೊಂಡಿದ್ದರು. ಇವರನ್ನ ಅನುಮಾನಾಸ್ಪದವಾಗಿ ಚಟುವಟಿಕೆ ಇದೆ ಅಂತ ಬಿಟ್ಟೇಳಿ ಬಂದಿರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಇವರನ್ನು ವಿಚಾರಣೆಗೊಳಪಡಿಸಿದಾಗ ಈತ ತನ್ನ ಮೊಬೈಲ್ನಲ್ಲಿ ವಾಟ್ಸಪ್ ಗ್ರೂಪು ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಮಾಹಿತಿ ಬಂದಿದ್ದು ಅವರನ್ನು ನಾವು ಮುಂದಿನ ಕ್ರಮಕ್ಕಾಗಿ ಪ್ರಕರಣ ದಾಖಲಿಸಿಕೊಂಡು ಸದ್ಯಕ್ಕೆ ಅವರನ್ನು ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮ ಕೈಗೊಳ್ತಾ ಇದ್ದೆವು. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹರಿಹರ ಗ್ರಾಮಾಂತರದಲ್ಲಿ ಪ್ರಕರಣ ದಾಖಲಿಸಿಕೊಂಡು ಏನು ಅನುಮಾನಾಸ್ಪದ ವ್ಯಕ್ತಿ ಸುಮಾರು 20 ವರ್ಷ ವಯಸ್ಸುಳ್ಳ ಈತನನ್ನು ದಸ್ತಗಿರಿ ಮಾಡಿ ಮುಂದಿನ ಕಾನೂನು. ದಾವಣಗೆರೆಯಲ್ಲಿ ಅರೆಸ್ಟ್ ಆದ ಶಂಕಿತ ಉಗ್ರನ ಬಗ್ಗೆ ಬೆಚ್ಚಿ ಬೀಳಿಸೋ ಮಾಹಿತಿಗಳು ಸಿಗ್ತಾ ಇದೆ. ನಾನು ಅಯೋಧ್ಯೆ ರಾಮ ಮಂದಿರ ಸ್ಫೋಟ ಮಾಡಲು ಬಯಸುತ್ತೇನೆ. ಪಾಕ್ ಉಗ್ರ ರಾಣಾ ಎಂಬಾತನಿಗೆ ಆಡಿಯೋ ಸಂದೇಶವನ್ನ ಕಳುಹಿಸಿದ್ದ ಈ ಸುಹೇಲ್. ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾದಂತಹ ಎಫ್ಐಆರ್ನಲ್ಲಿ ಬೆಚ್ಚಿ ಬೀಳಿಸೋ ಮಾಹಿತಿ ಇದೆ. ಶಂಕಿತ ಸುಹೇಲ್ ವಶಕ್ಕೆ ಪಡೆದು ಮೊಬೈಲ್ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಪಾಕಿಸ್ತಾನದ ಉಗ್ರನ ನಂಬರ್ಗೆ ಸುಹೇಲ್ನ ಆಡಿಯೋ ಸಂದೇಶ ಹೋಗಿದೆ. ನಾನು ರಾಮ ಮಂದಿರವನ್ನ ಬಾಂಬ್ದಿಂದ ಸ್ಫೋಟಿಸಲು ಬಯಸ್ತೇನೆ. ರಾಣಾಜಿ ಎಂಬ ಹೆಸರಿನಲ್ಲಿ ಸೇವ್ ಇದ್ದಂತಹ ನಂಬರ್ನಲ್ಲಿ ಆಡಿಯೋ ಕ್ಲಿಪ್ ಸಿಕ್ತು. ಉರ್ದು ಮಿಶ್ರಿತ ಹಿಂದಿಯಲ್ಲಿ ಮಾತನಾಡಿರುವಂತಹ ಆಡಿಯೋ ಪೊಲೀಸರಿಗೆ ಸಿಕ್ಕಿದೆ. ಸುಹೇಲ್ ಮೊಬೈಲ್ನಲ್ಲಿ ಹಲವು ಶಸ್ತ್ರಾಸ್ತ್ರಗಳಿರೋ ಫೋಟೋಗಳು ಕೂಡ ಪತ್ತೆಯಾಗಿವೆ. ಉಗ್ರರ ಜೊತೆ ಸುಹೇಲ್ ನಿರಂತರವಾಗಿ ಸಂಪರ್ಕದಲ್ಲಿರೋದಕ್ಕೆ ಸಾಕ್ಷ್ಯ ಇದೆ. ಉಗ್ರ ಕೃತ್ಯಕ್ಕೆ ಸಂಚು ಹಿನ್ನೆಲೆಯಲ್ಲಿ ಬಿಎನ್ಎಸ್ ಸೆಕ್ಷನ್ 113, 197 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ದಾವಣಗೆರೆಯಲ್ಲಿ ಅರೆಸ್ಟ್ ಆದಂತಹ ಶಂಕಿತ ಉಗ್ರ ಈ ಸುಹೇಲ್ ಈತನನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆತನ ಮೊಬೈಲ್ ಅನ್ನ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಬೆಚ್ಚಿ ಬೀಳಿಸೋ ಮಾಹಿತಿಗಳು ಲಭ್ಯ ಆಗಿದೆ. ನಾನು ಅಯೋಧ್ಯೆ ರಾಮ ಮಂದಿರ ಸ್ಫೋಟ ಮಾಡೋದಕ್ಕೆ ಬಯಸ್ತೇನೆ ಅಂತ ಆಡಿಯೋ ಸಂದೇಶವನ್ನ ಕಳಿಸಿದ್ನಂತೆ. ಇದು ಕಳಿಸಿರೋದು ಯಾರಿಗೆ? ಪಾಕಿಸ್ತಾನದ ಉಗ್ರ ರಾಣಾ ಎಂಬಾತನಿಗೆ.
ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಹಂತೇಶ್, ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ವಿಚಾರ ಇದು. ಶಂಕಿತ ಉಗ್ರನನ್ನ ನಿನ್ನೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತ ಎಷ್ಟು ದಿನದಿಂದ ರಾಜ್ಯದಲ್ಲಿದ್ದ, ಎಲ್ಲೆಲ್ಲಿದ್ದ, ಜೊತೆಗೆ ಆತ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಯಸ್ಮಿನಾ, ಈಗ ನಿನ್ನೆ ಹರಿಹರ ಗ್ರಾಮಾಂತರ ಠಾಣೆಯ ಪೊಲೀಸರು ಓರ್ವ ಶಂಕಿತ ಅಂದ್ರೆ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಂತಹ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಬೆಚ್ಚಿ ಬೀಳಿಸುವ ಮಾಹಿತಿ ಬಹಿರಂಗವಾಗಿರುವಂತದ್ದು. ಏನೋ ಇವರಿಗೆ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಒಂದು ಮಾಹಿತಿ ಬಂದಿರುತ್ತೆ. ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ತುಮಕೂರು ಪೊಲೀಸರು ಮತ್ತೆ ದಾವಣಗೆರೆ ಪೊಲೀಸರು ಮೂವರು ಸೇರಿ ಜಂಟಿ ಕಾರ್ಯಾಚರಣೆ ನಡೆಸಿ ಹರಿಹರ ತಾಲೂಕಿನ ಬನ್ನಿಕೊಡು ಗ್ರಾಮದಲ್ಲಿರುವಂತಹ ಒಂದು ಮನೆಯಲ್ಲಿ ಈತ ವಾಸವಿರ್ತಾನೆ. ಉತ್ತರ ಪ್ರದೇಶದ ಮೂಲದ ಕಾರ್ಮಿಕರ ಜೊತೆ ಅಲ್ಲಿ ಒಂದು ಖಾಸಗಿ ಕಂಪನಿ ಇದೆ. ಆ ಖಾಸಗಿ ಕಂಪನಿಗೆ ಪೇಂಟಿಂಗ್ ಅಂತ ಕೆಲ್ಸಕ್ಕೆ ಬಂದಿರ್ತಾರೆ. ಆ ಪೇಂಟಿಂಗ್ ಕೆಲಸಕ್ಕೆ ಅಂತ ಇವನು ಸಹ 10 ಜನರ ತಂಡದ ಜೊತೆ ಬಂದಿರ್ತಾನೆ. ಕಳೆದ 15ರಿಂದ 20 ದಿನಗಳ ಹಿಂದೆ ಆತ ಹರಿಹರಕ್ಕೆ ಆಗಮಿಸಿದ್ದ ಅಂತ ಈಗ ಪೊಲೀಸರು ತಿಳಿಸಿರುವಂತದ್ದು. ಅಷ್ಟೇ ಅಲ್ಲದೆ ಆತ ಆಗಮಿಸಿದ ವೇಳೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಆತನ ಬಳಿಯ ಮೊಬೈಲ್ ಅನ್ನ ಜಪ್ತಿ ಮಾಡಿ ಆ ಮೊಬೈಲ್ ನಲ್ಲಿ ಇರುವಂತಹ ಹಲವಾರು ಅಪ್ಲಿಕೇಶನ್ಗಳಿದ್ವು. ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್ ನಿಂದ ಪಾಕ್ ಮೂಲದ ಉಗ್ರರ ಜೊತೆ ಅಂದ್ರೆ ಶಂಕಿತ ಉಗ್ರರ ಜೊತೆ ಪಾಕ್ ಮೂಲದ ಸಂಘಟನೆಗಳ ಜೊತೆ ವಿವಿಧ ಸಂಘಟನೆಗಳ ಜೊತೆ ಸಂಪರ್ಕ ಹೊಂದಿದ್ದ ಎಂಬ ಮಾಹಿತಿಯೂ ಸಹ ಲಭ್ಯವಾಗಿರುವಂತದ್ದು. ಅಷ್ಟೇ ಅಲ್ಲದೆ ಈ ವಾಟ್ಸಪ್ ಏನಿರುತ್ತೆ, ವಾಟ್ಸಪ್ ಲಾಕ್ಡ್ ಚಾಟ್ಸ್ ನಲ್ಲಿ ಓರ್ವ ವ್ಯಕ್ತಿಯ ಜೊತೆ ಈತ ನಿರಂತರವಾಗಿ ಸಂಪರ್ಕ ಇದ್ದ. ಮತ್ತೆ ವಾಟ್ಸಪ್ ಚಾನೆಲ್ಗಳಲ್ಲೂ ಸಹ ಸಬ್ಸ್ಕ್ರೈಬ್ ಮಾಡಿದ್ದ. ಹಲವು ಪಾಕ್ ಮೂಲದ ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಭಯೋತ್ಪಾದಕರ ರೀತಿ ಇರುವಂತಹ ವೇಷಭೂಷಣ ಇರುವಂತಹ ಹಲವು ಫೋಟೋಗಳು ಸಹ ಲಭ್ಯವಾಗಿರುವಂತದ್ದು. ಪಾಕ್ ಮೂಲದ ರಾಣಾ ಎಂಬ ವ್ಯಕ್ತಿಯ ಜೊತೆ ಇದು ಈತ ವಾಟ್ಸಪ್ ನಲ್ಲಿ ಸಂಪರ್ಕವಿದ್ದ ವೇಳೆ ಆತನ ನಂಬರ್ ನಲ್ಲಿ ಈತ ಕಳಿಸಿದಂತಹ ಆಡಿಯೋ ಕ್ಲಿಪ್ಗಳು, ಹಲವಾರು ಆಡಿಯೋ ಕ್ಲಿಪ್ಗಳು ಸಿಕ್ಕಿದ್ದು. ಅದರಲ್ಲಿ ಉರ್ದು ಮಿಶ್ರಿತ ಹಿಂದಿಯಲ್ಲಿ ಮಾತನಾಡಿರುವಂತದ್ದು. ನಾನು ಬಾಂಬ್ ನಿಂದ ರಾಮ ಮಂದಿರವನ್ನು ಸ್ಫೋಟ ಮಾಡಲು ಬಯಸುತ್ತೇನೆ ಎಂಬ ಈ ರೀತಿ ಇತ್ಯಾದಿ ಅಂಶಗಳನ್ನಿರುವಂತಹ ಆಡಿಯೋ ಕ್ಲಿಪ್ಗಳು ಈಗ ಪೊಲೀಸರಿಗೆ ಲಭ್ಯವಾಗಿರುವಂತದ್ದು. ಹೀಗಾಗಿ ಕೂಲಂಕುಷವಾಗಿ ಪರಿಶೀಲಿಸಿ ಒಂದ್ ರೀತಿ ಇದು ದೇಶದ ಭದ್ರತೆಗೆ ಮತ್ತು ಧಕ್ಕೆ ತರುವ ಹಿನ್ನೆಲೆಯಲ್ಲಿ ಮತ್ತು ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ಆರೋಪದ ಹಿನ್ನೆಲೆಯಲ್ಲಿ ಆತನನ್ನ ಈಗ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನು ಸಹ ನಡೆಸಿದ್ರೆ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ಈಗ ಈ ಕುರಿತಂತೆ FIR ಸಹ ದಾಖಲಾಗಿರುವಂತದ್ದು. ಥ್ಯಾಂಕ್ ಯು ಮಹಂತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.